ಐಟಮ್ಸು ಜಸ್ಟ್ 100 ಎನ್ನಿಗೆ ಸಿಗುತ್ತೆ ಅಷ್ಟೇ. 100 ಎನ್ ಅಂದರೆ ಇಂಡಿಯನ್ ರುಪೀಸಲ್ಲಿ ಒಂದು 55 ರುಪೀಸ್ ಆಗುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ನನ್ನ ವ್ಲಾಗ್ನ ಆಲ್ರೆಡಿ ನೋಡಿದ್ದೀರಾ ನಿಮಗೆ ಗೊತ್ತಿರುತ್ತೆ. ನಾವೀಗ ಜಪಾನಲ್ಲಿದ್ದೇವೆ. ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ದೆನ್ ಪ್ಲೀಸ್ ನನ್ನ ಚಾನಲಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಾನೀಗ ಜಪಾನಲ್ಲಿ ಫೇಮಸ್ 100 ಎನ್ ಶಾಪಿಗೆ ಬಂದಿದ್ದೇನೆ. ಜಪಾನಲ್ಲಿ ಕೆಲವೊಂದು 100 ಎನ್ ಶಾಪ್ಸ್ ಇದೆ, ಲೈಕ್ ಡೈಸೋ, ಸಿರಿಯಾ, ಕ್ಯಾಂಡು ಅಂತ. ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಎಲ್ಲ ಐಟಮ್ಸು ಜಸ್ಟ್ 100 ಎನ್ನಿಗೆ ಸಿಗುತ್ತೆ ಅಷ್ಟೇ. 100 ಎನ್ ಅಂದರೆ ಇಂಡಿಯನ್ ರುಪೀಸಲ್ಲಿ ಒಂದು 55 ರುಪೀಸ್ ಆಗುತ್ತೆ. ಆ್ಯಂಡ್ ಜಪಾನಲ್ಲಿ ಎಲ್ಲಿ ಹೋದರೂ ಈ ಶಾಪ್ಸ್ ನೋಡೋಕ್ಕೆ ಸಿಗುತ್ತೆ. ಯಾರಾದರೂ ಹೊಸೊಬ್ಬರು ಜಪಾನಿಗೆ ಬರೋರಿದ್ದರೆ ಈ ಶಾಪ್ನ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನಾವು ಸ್ಟಾರ್ಟಿಂಗ್ ಜಪಾನಿಗೆ ಬಂದ ಟೈಮಲ್ಲಿ ಈ ಶಾಪ್ಸಿಗೆ ಹೋದಾಗ ನಮಗೆ ಭಾರಿ ಇಷ್ಟ ಆಗಿತ್ತು. ಎಲ್ಲ ಐಟಮ್ಸು ಒಂದೇ ಕಡೆ ಸಿಗುತ್ತೆ, ಲೈಕ್ ಕುಕ್ಕಿಂಗ್ ಐಟಮ್ಸ್ ಆಗಿರ್ಬೋದು, ಗಾರ್ಡನಿಂಗ್, ಕಾಸ್ಮೆಟಿಕ್ಸ್, ಬೇಕಿಂಗ್ ಎಲ್ಲನೂ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ನಮಗೆ ಆ ಶಾಪ್ ಅಂದರೆ ಭಾರಿ ಇಷ್ಟ, ಯಾವಾಗಲೂ ಹೋಗ್ತಾ ಇರ್ತೇವೆ. ಸೊ ನಾನೀಗ ಆ ಶಾಪಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗಿ ಏನೇನಿದೆ 100 ಎನ್ನಿಗೆ ಏನೇನು ತಗೊಳ್ಬೋದು ಎಲ್ಲನೂ ನಿಮಗೆ ತೋರಿಸ್ತೇನೆ. ನೋಡಿ, ನನ್ನ ಹಿಂದ್ಗಡೆ ಇದೆ ಅಲ್ವಾ, ಇದೇ ಬಿಲ್ಡಿಂಗಲ್ಲಿರೋದು. ಹೋಗೋಣ ಬನ್ನಿ. ನಾನೀಗ ಡೈಸೋ ಒಳಗಡೆ ಬಂದೆ. ಇದನ್ನು 1 ಕಾಯಿನ್ ಶಾಪ್ ಅಂತಲೂ ಕರೀತಾರೆ. ನೋಡ್ಬೋದು, ಇದು ಒಂದು ಫ್ಲೋರಲ್ಲಿ ಫುಲ್ ಡೈಸೋನೇ ಇರೋದು. ಅಷ್ಟು ದೊಡ್ಡದಾಗಿದೆ ಇದು. ಫಸ್ಟ್ ಟೈಮ್ ವಿಸಿಟ್ ಮಾಡೋರಿಗೆ ಮಿನಿಮಮ್ 2 ಅವರ್ಸ್ ಆದರೂ ಬೇಕು ನೋಡಲಿಕ್ಕೆ. ನನಗೆ ಗೊತ್ತಿಲ್ಲ ಇದು ಫುಲ್ ಕವರ್ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಅಂತ. ಬಟ್ ಕೆಲವೊಂದು ನಾನು ನಿಮಗೆ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ನ ತೋರಿಸ್ತೇನೆ ಬನ್ನಿ. ಒಳಗೆ ಎಂಟರ್ ಆಗ್ತಿದ್ದಂಗೆ ನಮಗೆ ಫಸ್ಟ್ ಸಿಕ್ಕಿದ್ದೆ ಈ ಹ್ಯಾಲೋವಿನ್ ಸೆಕ್ಷನ್. ಹೌದು, ಅಕ್ಟೋಬರಲ್ಲಿ ಇಲ್ಲಿನ ಜನರು ಈ ಹ್ಯಾಲೋವಿನ್ ಫೆಸ್ಟಿವಲ್ನ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಚಿಕ್ಕ ಮಕ್ಕಳ ಕಾಸ್ಟ್ಯೂಮ್ಸ್, ಹೇರ್ ಬ್ಯಾಂಡ್ಸ್, ಟ್ಯಾಟೂ ಎಲ್ಲನೂ ಇಟ್ಟಿದ್ದಾರೆ. ಈ ಮಕ್ಕಳು ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಚಾಕ್ಲೇಟ್ ಎಲ್ಲ ಕೇಳ್ತಾರಂತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಕೆಲವೊಂದು 100 ಎನ್ನಿಗೆ ಚಿಕ್ಕ ಪುಟ್ಟ ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ವರ್ತ್ ಅಂತ ಅನಿಸುತ್ತೆ ನೋಡುವಾಗ. ಆ್ಯಂಡ್ ಇಲ್ಲಿ ನೋಡ್ಬೋದು ಚಿಕ್ಕ ನಾಯಿ ಮರಿಗಳಿಗೂ ಅದರದ್ದು ಹ್ಯಾಲೋವಿನ್ ಕಾಸ್ಟ್ಯೂಮ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಈ ಥರ ಎಲ್ಲ ಮಾಸ್ಕ್ ಹಾಕೊಂಡು ಮಕ್ಕಳು ಮನೆ ಮನೆಗೆ ಹೋಗ್ತಾರಂತೆ. ಆ್ಯಂಡ್ ಈ ಸೆಕ್ಷನ್ ಅಂತೂ ಯಾವ ಹುಡುಗಿಗೆ ಇಷ್ಟ ಆಗಲ್ಲ ಹೇಳಿ. ಎಷ್ಟು ಕ್ಯೂಟ್ ಆಗಿರೋ ರಬ್ಬರ್ ಬ್ಯಾಂಡ್ಸ್, ಲಿಪ್ಸ್ಟಿಕ್ಸ್, ಪ್ರತಿ ಸರ್ತಿ ಇಲ್ಲಿ ಬಂದಾಗಲೂ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ಸ್ ನೋಡೋಕೆ ಸಿಗುತ್ತೆ. ಆ್ಯಂಡ್ ಎಲ್ಲ ಮೇಕಪ್ ಐಟಮ್ಸ್ ಲೈಕ್ ಮೇಕಪ್ ಬ್ರಷಿಂದ ಹಿಡಿದು ಲಿಪ್ಸ್ಟಿಕ್ಸ್, ಲಿಪ್ ಬಾಮ್ಸ್, ಕಾಜಲ್, ಐಲ್ಯಾಶಸ್, ಪಿಂಪಲ್ ಪ್ಯಾಚಸ್, ಆರ್ಟಿಫಿಷಿಯಲ್ ನೇಲ್ಸ್, ಐ ಶ್ಯಾಡೋಸ್ ಎಲ್ಲನೂ ಇಲ್ಲಿ ಸಿಗುತ್ತೆ. ಈ ಜಾಸ್ತಿ ಮೇಕಪ್ ಏನು ಹಾಕಲ್ಲ ಅಂದ್ರೂ ಇಲ್ಲಿ ಬಂದು ಇದನ್ನೆಲ್ಲ ನೋಡೋದೇ ಒಂದು ಖುಷಿ. ಈ ಸೆಕ್ಷನಲ್ಲಿ ಯಾವಾಗಲೂ ಫುಲ್ ಹುಡುಗಿಯರೇ ಕಾಣಿಸ್ತಿರ್ತಾರೆ. ಈ ಸೆಕ್ಷನ್ ಅಂತೂ ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ಎಲ್ಲ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಇದೆ ಅಲ್ವಾ. ಇನ್ನೊಂದೇನೆಂದರೆ ಇದು 100 ಎನ್ ಆದರೂ ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲನೂ ಮೆಡಿಕಲಿ ಟೆಸ್ಟೆಡ್ ಆಗಿರುತ್ತೆ. ಹಾಗಾಗಿ ಧೈರ್ಯದಿಂದ ನಾವು ತಗೋಬೋದು. ಈ ಸೆಕ್ಷನಿಂದ ಅಂತೂ ನಾವು ಆಲ್ರೆಡಿ ತುಂಬಾ ಶಾಪಿಂಗ್ ಮಾಡಿದ್ದೇವೆ. ಏನಂದರೆ ನೋಡಿ, ನಾವೇನಿಲ್ಲಿ ಪರ್ಮನೆಂಟ್ ಆಗಿರೋಕ್ಕೆ ಬಂದಿಲ್ಲ, ಸ್ವಲ್ಪ ಟೈಮಿಗಂತ ಬಂದಿರೋದು. ಹಾಗಾಗಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಈ ಥರ 100 ಎನ್ ಕಂಟೈನರ್ಸ್ನ ತಗೊಂಡ್ರೆ ಹೋಗಬೇಕಾದ್ರೆ ಇಲ್ಲೇ ಬಿಟ್ಟು ಹೋಗ್ಬೋದು. ಅದೇನು ದೊಡ್ಡ ವಿಷಯ ಅಂತ ಅನಿಸಲ್ಲ. ಸ್ವಲ್ಪ ಟೈಮ್ ಇರೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಎಷ್ಟೊಂದು ಕಲೆಕ್ಷನ್ಸ್ ಇದೆ ನೋಡಿ, ಹಾಗೆ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ 6 ಮಂತ್ಸ್ 1 ಇಯರಿಗೆ ಇಲ್ಲಿ ಬರೋರಿಗೆ ಇದು ನೋಡಿ ಬೆಸ್ಟ್ ಆಪ್ಷನ್ಸ್. 100 ಎನ್ ಕೊಟ್ಟು ತಗೊಂಡ್ರೆ ಬಿಟ್ಟೋಗುವಾಗ ಬೇಜಾರು ಆಗಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಫ್ಲವರ್ ಗಾರ್ಡನಿಗೆ ಬಂದ ಫೀಲ್ ಆಗುತ್ತೆ. ಎಷ್ಟೊಂದು ಕಲರ್ಫುಲ್ ಆಗಿದೆ ಅಲ್ವಾ. ಇದೆಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್. ಹೋಮ್ ಡೆಕೋರೇಟ್ ಮಾಡೋರಿಗೆ ಇಷ್ಟ ಆಗ್ಬೋದು. ಎಷ್ಟು ಚೆಂದ ಇದೆ ನೋಡಿ, ಡಿಫ್ರೆಂಟ್ ಕಲರ್ಸಲ್ಲಿದೆ. ಇದು ಹೇಗಂದರೆ ಒಂದು ಸ್ಟಿಕ್ಕಿಗೆ 100 ರುಪೀಸ್ ಆ ಥರ. ಆ್ಯಂಡ್ ಆಬ್ವಿಯಸ್ಲಿ ಫ್ಲವರ್ ಇದ್ಮೇಲೆ ಇಡೋಕೆ ವಾಸ್ ಕೂಡ ಬೇಕು, ಅದು ಇಲ್ಲೇ ಸಿಗುತ್ತೆ.
ಆ್ಯಂಡ್ ಇಲ್ಲಿ ನೋಡಿ, ಇದು ಫುಲ್ ಫೋಟೋ ಫ್ರೇಮ್ದು ಸೆಕ್ಷನ್. ಇಲ್ಲಿ ಫ್ರೇಮ್ ಸ್ಟಿಕ್ಕರ್ಸ್ ಕೂಡ ಸಿಗುತ್ತೆ. ಜಸ್ಟ್ 100 ನಾವು ಅದರಲ್ಲಿ ಫೋಟೋ ಹಾಕಿ ಸ್ಟಿಕ್ ಮಾಡ್ಬೋದು ಆ ಥರ. ಆ್ಯಂಡ್ ಇಲ್ಲಿ ನಾವು ಮನೆ ಒಳಗಡೆ ವೇರ್ ಮಾಡೋ ಸ್ಯಾಂಡಲ್ಸ್ ಎಲ್ಲ ಜಸ್ಟ್ 100 ತಗೋಬೋದು. ಅದೇ ಥರ ಟವಲ್ಸ್ ಆಗಿರ್ಬೋದು, ಪಿಲ್ಲೋಸ್, ಡೋರ್ ಮ್ಯಾಟ್ಸ್ ಎಲ್ಲನೂ ಇಲ್ಲಿ ಸಿಗುತ್ತೆ. ಈ ಪಿಲ್ಲೋಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಇನ್ನೊಂದೇನೆಂದರೆ, ಇಲ್ಲಿ ಕೆಲವೊಂದು ಐಟಮ್ಸಿಗೆ ಅವ್ರು ಆಲ್ರೆಡಿ ಪ್ರೈಸ್ನ ಮೆನ್ಷನ್ ಮಾಡಿರ್ತಾರೆ. ಅದೆಲ್ಲ 100 ನಮಗೆ ಸಿಗಲ್ಲ. ಅವ್ರು ಎಷ್ಟು ಮೆನ್ಷನ್ ಮಾಡಿದ್ದಾರೆ ಅಷ್ಟು ಪೇ ಮಾಡಿ ನಾವು ತಗೊಳ್ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಸನ್ ಗ್ಲಾಸಸ್ ಜೊತೆ ಪವರ್ಡ್ ಗ್ಲಾಸಸ್ನ ಕೂಡ ಇಟ್ಟಿರ್ತಾರೆ. ಪವರ್ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ, ಲೈಕ್ -1 +1 +2.5 ಆ ಥರ. ಎಷ್ಟು ಸುಲಭ ಅಲ್ವಾ. ಇಷ್ಟ ಆದರೆ ಅಲ್ಲೇ ಪವರ್ ನೋಡಿ ಅಲ್ಲೇ ಪರ್ಚೇಸ್ ಮಾಡೋದು ಆ ಥರ. ಆ್ಯಂಡ್ ಇಲ್ಲಿ ನೋಡಿ, ಮನೆಯಲ್ಲೇ ವರ್ಕೌಟ್ ಮಾಡೋರಿಗೆ ಏನೇನು ಬೇಕು ಇಲ್ಲಿ ಸಿಗುತ್ತೆ. ಲೈಕ್ ಸ್ಟ್ರೆಚ್ ಬ್ಯಾಂಡ್, ಯೋಗ ಮ್ಯಾಟ್, ಮಸಾಜರ್, ರೋಲರ್. ಆ್ಯಂಡ್ ಇದು ನೋಡಿ, ಪುಷಪ್ ಬಾರ್ ಜಸ್ಟ್ 300 ಅಂದರೆ 150 ರೂಪೀಸ್ ಅಷ್ಟೇ. ಕ್ವಾಲಿಟಿನೂ ಚೆನ್ನಾಗಿರುತ್ತೆ. 300 ಅಂತ ವರಿ ಮಾಡೋ ಅವಶ್ಯಕತೆ ಇಲ್ಲ. ನಾವಿಲ್ಲಿ 2 kgs ಇದು 2 ಡಂಬಲ್ಸ್ ತೊಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ನೋಡಿ, ಕಂಪ್ಲೀಟಾಗಿ ಸ್ಟೇಷ್ನರಿ ಸೆಕ್ಷನ್ ನೋಡ್ಬೋದು, ಎಲ್ಲನೂ ಇದೆ. ನಮಗೆ ಭಾರಿ ಇಂಟ್ರೆಸ್ಟಿಂಗ್ ಅನಿಸಿದ್ದೇನೆಂದರೆ, ಇಲ್ಲಿ ಸುಡುಕು ಬುಕ್ಸ್ ಇತ್ತು. ಎಷ್ಟು ಚೆಂದ ಅರೇಂಜ್ ಮಾಡಿಟ್ಟಿದ್ರು ನೋಡ್ಬೋದು. ಬಿಗಿನರ್ಸಿಗೆ, ಇಂಟರ್ಮೀಡಿಯೇಟ್, ಅಲ್ಟಿಮೇಟ್ ಆ್ಯಂಡ್ ಸೂಪರ್ ಅಲ್ಟಿಮೇಟ್ ಈ ಥರ ಇತ್ತು. ಆ್ಯಂಡ್ ನಮಗೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅನಿಸಿದೆ ಏನು ಗೊತ್ತಾ, ಈ ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟ್ರ್. ಇನ್ನೊಂದು ಸೈಡಲ್ಲಿ ಈಕ್ವೇಷನ್ ಸಾಲ್ವ್ ಮಾಡಿ ಇರೇಸ್ ಮಾಡಬೇಕಂದ್ರೆ ಜಸ್ಟ್ ಡಿಲೀಟ್ ಬಟನ್ ಒತ್ತಿದ್ರೆ ಆಯ್ತು ಅಷ್ಟೇ. ಇಲ್ಲಿ ನೋಡಿ, ಫೋನ್ದು ಎಲ್ಲ ಆಕ್ಸೆಸರೀಸ್ ಕಲೆಕ್ಷನ್ಸ್ ಇತ್ತು. ಲೈಕ್ ಸ್ಕ್ರೀನ್ ಗಾರ್ಡ್ ಆಗಿರ್ಬೋದು, ಲೆನ್ಸ್ ಗಾರ್ಡ್, ಬ್ಯಾಕ್ ಕವರ್ಸ್, ಇಯರ್ಫೋನ್ಸ್. ಆ್ಯಂಡ್ ನಮಗೆ ಇಲ್ಲಿ ಇಷ್ಟ ಆಗಿದ್ದು VR ಮೆಗಾ ರಿಯಾಲಿಟಿ ಗಾಗಲ್ಸ್ ಅಂತ ಇತ್ತು. ಜಸ್ಟ್ 500 ಅಂದರೆ 250 ರೂಪೀಸ್. ಹಾಗೆ ವಾಟರ್ ಪ್ರೂಫ್ ಮೊಬೈಲ್ ಹೋಲ್ಡರ್ ಕೂಡ ಇತ್ತು. ಹಾಗೆ ಸ್ಮಾರ್ಟ್ ಫೋನ್ ಸ್ಟ್ಯಾಂಡ್, ಸೆಲ್ಫಿ ಲೈಟ್, ಟ್ರೈಪಾಡ್, ಹೆಡ್ಫೋನ್ಸ್, ಚಾರ್ಜರ್, ಪವರ್ ಬ್ಯಾಂಕ್ ಎಲ್ಲನೂ ಇತ್ತು. ಆ್ಯಂಡ್ ಇದು ನೋಡಿ, ಎಲ್ಲ ಮಕ್ಕಳದ್ದೊಂದು ಫೇವ್ರೇಟ್ ಸೆಕ್ಷನ್ ಅಂತಲೇ ಹೇಳ್ಬೋದು, ಟಾಯ್ಸ್ ಸೆಕ್ಷನ್. ಅಯ್ಯೋ, ಇಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ನಮಗೆ ಕೆಲವೊಂದು ನೋಡುವಾಗ ಇಷ್ಟ ಆಗುತ್ತೆ ತಗೊಳ್ಳೋಣ ಅಂತ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಟಾಯ್ಸ್ ಎಲ್ಲ ಇದೆ. ಇಲ್ಲಿ ನೋಡಿ, ಮೌಸ್ ಪ್ಯಾಡ್, ವೈರ್ಲೆಸ್ ಕೀಬೋರ್ಡ್, USB ಟ್ಯಾಬ್ ಹೋಲ್ಡರ್, ಸ್ಪೀಕರ್ಸ್ ಈ ಥರ ಕಲೆಕ್ಷನ್ಸ್ ಎಲ್ಲ ಇದೆ. ಆ್ಯಂಡ್ ನೋಡ್ಬೋದು, ವಾಲ್ ಕ್ಲಾಕ್ ಆಗಿರ್ಬೋದು, ಡಿಜಿಟಲ್ ಕ್ಲಾಕ್, ವಾಚಸ್ ಎಲ್ಲನೂ ಸಿಗುತ್ತೆ. ಇಲ್ಲಿ ನೋಡಿ, ಹ್ಯಾಂಡ್ ಗ್ಲೌಸ್ ಇದೆ. ಹಾಗೆ ಕೆಲವೊಂದು ಟೂಲ್ಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇದು ನೋಡಿ, ತತಾಮಿ ಮ್ಯಾಟ್ಸ್. ಜಪಾನಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಆ್ಯಂಡ್ ಇಲ್ಲಿ ಜಪಾನ್ನ ಜನರಿಗೆ ಫಿಶಿಂಗ್ ಅಂದರೆ ಭಾರಿ ಇಷ್ಟ. ಸೊ ಅದಕ್ಕೆ ಯೂಸ್ ಆಗೋ ಇಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡ್ಬೋದು. ಹಾಗೆ ಎಕ್ವೇರಿಯಮ್ಮಿಗೆ ಯೂಸ್ ಆಗೋ ಕೆಲವು ಐಟಮ್ಸ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಾವು ಕ್ಲೀನಿಂಗ್ ಐಟಮ್ಸ್ನ ನೋಡ್ಬೋದು. ಇದೆಲ್ಲ ತುಂಬಾ ಯೂಸ್ ಆಗುತ್ತೆ. ಅದೇ ಥರ ಗಾರ್ಬೇಜ್ ಕವರ್ಸ್ ಆಗಿರ್ಬೋದು, ಟಿಶ್ಯೂ ಪೇಪರ್ಸ್, ಇದೆಲ್ಲ ತುಂಬಾ ಇಲ್ಲಿ ಯೂಸ್ ಆಗುತ್ತೆ. 100 ನಾವು ತಗೋಬೋದು. ಅದೇ ಥರ ಕ್ಲೀನಿಂಗ್ ಲಿಕ್ವಿಡ್ಸ್ ಕೂಡ ಇದೆ. ಇದು ನೋಡಿ, ಕಂಪ್ಲೀಟಾಗಿ ಇದು ಗಾರ್ಡನಿಂಗ್ ಸೆಕ್ಷನ್. ಇಲ್ಲಿ ಪೆಸ್ಟಿಸೈಡ್ಸ್, ಹಾಗೆ ಮಣ್ಣು, ಗೊಬ್ಬರ ಇದು ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ಪಾಟ್ಸ್ ಇಟ್ಟಿದ್ದಾರೆ, ಸ್ಪ್ರೇ ಮಾಡಲಿಕ್ಕೆ ರೀಫಿಲ್ ಬಾಟಲ್ಸ್ ಇಟ್ಟಿದ್ದಾರೆ, ಎಲ್ಲನೂ ಇಲ್ಲಿ ನೋಡ್ಬೋದು. ಇಲ್ಲಿ ಬೆಕ್ಕು, ನಾಯಿಗಳು ತಿನ್ನೋ ತಿಂಡಿ ಕೂಡ ಸಿಗುತ್ತೆ. ಹಾಗೆ ಅವುಗಳಿಗೆ ಆಟ ಆಡೋ ಟಾಯ್ಸ್ ಕೂಡ ಸಿಗುತ್ತೆ. ಎಲ್ಲ ಜಸ್ಟ್ 100 ಅಷ್ಟೇ. ಆ್ಯಂಡ್ ಬೆಲ್ಟ್ ಕೂಡ ಇಲ್ಲೇ ಇದೆ ನೋಡಿ.
ಆ್ಯಂಡ್ ಇನ್ನೊಂದೇನೆಂದರೆ ನಾಯಿಗಳು ಹಾಕೋ ಕಾಸ್ಟ್ಯೂಮ್ಸ್ ಕೂಡ ಇಲ್ಲೇ ಇಟ್ಟಿದ್ದಾರೆ. ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರೋದಿದೆ ನೋಡಿ. ಈ ಡ್ರೆಸ್ ಎಷ್ಟು ಮುದ್ದಾಗಿದೆ ನೋಡಿ, ಅದಕ್ಕೊಂದು ಬೆಲ್ಟ್ ವಿತ್ ಪಾಕೆಟ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಕೆಲವೊಂದು ಪ್ಲ್ಯಾಂಟ್ಸ್ನ ಸೀಡ್ನ ಇಟ್ಟಿದ್ದಾರೆ. 2 ಪ್ಯಾಕೆಟಿಗೆ 100 ಆ ಥರ. ಕೆಲವೊಂದು ಸೊಪ್ಪು, ಕ್ಯಾರೆಟ್, ರ್ಯಾಡಿಶ್, ಟೊಮ್ಯಾಟೊ ಹಾಗೆ ಕೆಲವೊಂದು ಹೂವಿನ ಗಿಡಗಳ ಸೀಡ್ಸ್ ಕೂಡ ಇಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿ ಯೂಸ್ ಆ್ಯಂಡ್ ಥ್ರೋ ಐಟಮ್ಸ್ ಕೂಡ ಇದೆ, ಲೈಕ್ ಪ್ಲೇಟ್ಸ್ ಆಗಿರ್ಬೋದು, ಬೌಲ್ಸ್, ಲೋಟ, ಸ್ಪೂನ್ಸ್, ಚಾಪ್ಸ್ಟಿಕ್ಸ್ ಆ್ಯಂಡ್ ಯೂಸ್ ಆ್ಯಂಡ್ ಥ್ರೋ ಟಿಫಿನ್ ಬಾಕ್ಸಸ್ ಕೂಡ ಇದೆ. ಲೈಕ್ ಡಿಫ್ರೆಂಟ್ ಸೈಜಸಲ್ಲಿ ಸಿಗುತ್ತೆ, ಸ್ಮಾಲ್, ಮೀಡಿಯಮ್, ಲಾರ್ಜ್ ಅಂತ. 3 to 4 ಪೀಸಸ್ ಇರುತ್ತೆ 100 ಎಷ್ಟು ವರ್ತ್ ಅಲ್ವಾ. ಇದು ನೋಡಿ ಬೇಕಿಂಗ್ ಸೆಕ್ಷನ್, ಲೈಕ್ ಕಪ್ ಕೇಕ್ಸ್ ಮಾಡೋಕೆ ಏನೇನು ಬೇಕೋ ಎಲ್ಲನೂ ಇಲ್ಲಿ ಸಿಗುತ್ತೆ. ಹಾಗೆ ಕಿಚನ್ ಐಟಮ್ಸ್ ಕೂಡ ಇಲ್ಲಿ ನೋಡ್ಬೋದು. ಇದು ನೋಡಿ, ನಮಗೆ ಕ್ಯಾಂಪಿಂಗಿಗೆ ಏನೇನು ಬೇಕು ಅದೆಲ್ಲನೂ ಈ ಸೆಕ್ಷನಲ್ಲಿ ಸಿಗುತ್ತೆ. ಈ ಸೆರಾಮಿಕ್ ಸೆಕ್ಷನ್ ಅಂತೂ ಜಸ್ಟ್ ವಾವ್. ಡಿಫ್ರೆಂಟ್ ಕಲರ್ಸಲ್ಲಿ ಎಷ್ಟೊಂದು ಡಿಸೈನ್ಸ್ ಇದೆ ನೋಡಿ. ಎಲ್ಲ ಚಿಕ್ಕ ಪುಟ್ಟ ಐಟಮ್ಸಿಗೆಲ್ಲ 100 ಅಷ್ಟೇ. ಆ್ಯಂಡ್ ಇಲ್ಲಿ ಈ ಟ್ರೇಸ್ ಆಗಿರ್ಬೋದು, ಈ ಗ್ಲಾಸ್ ಕಂಟೈನರ್ಸ್ ಆಗಿರ್ಬೋದು, ಇದರದ್ದೆಲ್ಲ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ್ಯಂಡ್ ನಿಮಗೆ ಗೊತ್ತು, ಇಲ್ಲಿನ ಜನರು ಎಲ್ಲ ಫುಡ್ಡನ್ನು ತಿನ್ನೋದು ಈ ಚಾಪ್ಸ್ಟಿಕ್ಸಲ್ಲೇ. ಹಾಗಾಗಿ ನೋಡಿ, ಚಾಪ್ಸ್ಟಿಕ್ಸಲ್ಲೇ ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಇದು ನೋಡಿ ರೈನ್ ಜಾಕೆಟ್, ಜಸ್ಟ್ 100 ಹಾಗೆ ಇಲ್ಲಿ ನೋಡಿ ರೂಮ್ ಫ್ರೆಶ್ನರ್ಸ್, ಕ್ಯಾಂಡಲ್ ಸ್ಟ್ಯಾಂಡ್ಸ್ ಎಲ್ಲನೂ ಇಟ್ಟಿದ್ದಾರೆ. ಇದು ನೋಡಿ, ನಾವು ಡೆಕೋರೇಷನಿಗೆ ಯೂಸ್ ಮಾಡೋ ಎಲ್ಲ ಐಟಮ್ಸು ಇಲ್ಲಿಟ್ಟಿದ್ದಾರೆ. ಲೈಕ್ ಲೈಟ್ಸ್ ಆಗಿರ್ಬೋದು, ಅಥವಾ ಬರ್ತ್ಡೇ ಪಾರ್ಟಿ ಯೂಸ್ ಮಾಡೋಕ್ಕೆ ಬಲೂನ್ಸ್ ಆಗಿರ್ಬೋದು, ಕಲರ್ ಪೇಪರ್ಸ್ ಎಲ್ಲನೂ ಇಲ್ಲಿ ಸಿಗುತ್ತೆ. ಗ್ರೀಟಿಂಗ್ ಕಾರ್ಡ್ಸ್ ಕೂಡ ಇಲ್ಲೇ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಈ ಚಿಕ್ಕ ಪುಟ್ಟ ಬಾಕ್ಸ್ ಇದೆ ಅಲ್ವಾ, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಇದೇನಂದರೆ ಮ್ಯಾಗ್ನೆಟ್ ಬಾಕ್ಸ್. ಇದನ್ನು ಓಪನ್ ಮಾಡಿ ಇದರ ಒಳಗಡೆ ಏನಾದರೂ ಇಟ್ಟು ನಾವು ಅಂಟಿಸಿ ಬಿಟ್ಟರೆ ಆಯಿತು ಅಷ್ಟೇ. ಇಲ್ಲಾಂದರೆ ಬಿಸಾಡಿ ಹೋಗುತ್ತೆ, ಅದನ್ನು ಹುಡುಕೋ ಅವಶ್ಯಕತೆ ಎಲ್ಲ ಇರಲ್ಲ. ಯಾವುದಾದ್ರು ಒಂದು ಪ್ಲೇಸಲ್ಲಿ ಅಂಟಿಸಿಟ್ರೆ ಆಯ್ತು ಅಷ್ಟೇ. ಇಲ್ಲಿ ನಮಗೆ ಬೇಕಾದರೆ ರಿಯಲ್ ಪ್ಲ್ಯಾಂಟ್ಸ್ನ ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಗ್ಲಾಸಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು 100 ಕೆಲವೊಂದು ಫುಡ್ ಐಟಮ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಎಲ್ಲ ಆಗಿ ಬಿಲ್ಲಿಂಗ್ ಸೆಕ್ಷನ್ ಬಂದರೆ ನೋಡ್ಬೋದು, ಇಲ್ಲಿ ಸೆಲ್ಫ್ ಚೆಕ್ಔಟ್, ಯಾರೂ ಇರಲ್ಲ. ನಾವೇನು ತೊಗೊಂಡಿದ್ದೀವಿ ಅದನ್ನು ನಾವೇ ಸ್ಕ್ಯಾನ್ ಮಾಡಿ ಪೇ ಮಾಡಬೇಕು. ಏನು ನಂಬಿಕೆ ನೋಡಿ ಇಲ್ಲಿನ ಜನರಿಗೆ. ನನಗಂತೂ ಫಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನೋಡಿ ಫುಲ್ ಆಶ್ಚರ್ಯನೇ ಆಗಿತ್ತು. ಬಟ್ ಈಗ ಸ್ಲೋಲಿ ನಾವು ಇದಕ್ಕೆಲ್ಲ ಅಡ್ಜಸ್ಟ್ ಆಗಿದ್ದೇವೆ. ನೋಡಿದ್ರಲ್ವ ಗೈಸ್, 100 ಶಾಪಲ್ಲಿ ಏನೇನೆಲ್ಲ ಪರ್ಚೇಸ್ ಮಾಡ್ಬೋದಂತ. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಫುಲ್ಲಾಗಿ ಕವರ್ ಮಾಡಿದ್ದೇನೆ. ಆ್ಯಂಡ್ ನೀವು ಅನ್ಕೋಬೋದು ನಮ್ಮ ಕಡೆ ಕೂಡ ಇದೆಲ್ಲ ಸಿಗುತ್ತೆ ಅಂತ. ಎಸ್, ಸಿಗ್ಬೋದು. ಆದರೆ ಇಲ್ಲಿ 100 ಈ ಪ್ರಾಡಕ್ಟ್ಸ್ ಕ್ವಾಲಿಟಿ ಇದೆ ಅಲ್ವಾ, ಇದನ್ನು ನೋಡಿನೇ ನಮಗೆ ಈ ಶಾಪ್ ತುಂಬಾ ಇಷ್ಟ ಆಗಿದ್ದು. ಹೋಪ್ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೇನೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.